ಸ್ವಲ್ಪ ಕಾಲ ವಿಶ್ರಾಂತಿ ಪಡೆದು ಮನೆಗೆ ಹಿಂದಿರುಗೋಣ ಎಂದುಕೊಂಡು ಒಂದು ಮರದಡಿಯಲ್ಲಿ ಕುಳಿತಳು. ಪ್ರಸವ ವೇದನೆ ಮೊದಲಾಯಿತು. ಗೌರಮ್ಮನನ್ನು ಹುಡುಕಿಕೊಂಡು ಭಟ್ಟರು ಬರುವಷ್ಟರಲ್ಲಿ ಗಂಡು ಕೂಸಿಗೆ ಜನ್ಮವೆತ್ತಿದ್ದಳು ಗೌರಮ್ಮ. ಅವತರಿಸಿದ ರಾಜ ರುಜುಗಣ ಮಹಾರಾಜ, ಅವತರಿಸಿದ ರಾಜ ರುಜುಗಣ ಮಹಾರಾಜ, ಅವತರಿಸಿದ ಲಾತವ್ಯ ದೇವನು ರೇ, ಅವತರಿಸಿದ ಲಾತವ್ಯ ದೇವನು ರೇ. ಪುತ್ರ ಸಂತಾನವಾಯಿತಲ್ಲ ಎಂಬ ಆನಂದಕ್ಕಿಂತ ಗದ್ದೆಯಲ್ಲಿ ಜನನವಾಯಿತಲ್ಲ ಎಂಬ ಚಿಂತೆ ಮೊದಲಾಯಿತು ದಂಪತಿಗಳಿಗೆ. ಇದನ್ನೆಲ್ಲ ದಿವ್ಯ ದೃಷ್ಟಿಯಿಂದ ಮೊದಲೇ ಅರಿತಿದ್ದ ಶ್ರೀ ವಾಗೀಶತೀರ್ಥರು ಹರ್ಷಚಿತ್ತರಾದರು. ಭೂಸ್ಪರ್ಶವಾಗದಂತೆ ಕೂಸನ್ನು ಬಂಗಾರದ ಹರಿವಾಣದಲ್ಲಿಡಲು ಕೆಲ ಹೆಣ್ಣು ಮಕ್ಕಳಿಗೆ ಮೊದಲೇ ಹೇಳಿ ಕಳುಹಿಸಿದ್ದರು. ಜನನಾನಂತರ ಹರಿವಾಣದಲ್ಲಿದ್ದ ಮಗುವನ್ನು ನೋಡಿ ಭಾವಿವಾಯೋ ನಮಸ್ತುಭ್ಯಂ ರುಜುಬರಿಯ ಪ್ರಸೀದ ಮೇ ಎಂದು ಉದ್ಗರಿಸುತ್ತಾ ವಂದಿಸಿದರು. ಭೂಸ್ಪರ್ಶವಿಲ್ಲದೆ ಹುಟ್ಟಿದ ಮಗುವನ್ನು ಗುರುಗಳ ಅಪ್ಪಣೆಯಂತೆ ಮನೆಗೆ ತಂದರು. ದೈವಲೀಲೆಯನ್ನು ಸ್ಮರಿಸುತ್ತಾ ಶ್ರೀ ವಾಗೀಶತೀರ್ಥರು ರಾಮಭಟ್ಟರನ್ನು ಕುರಿತು, ದೈವ ಸಂಕಲ್ಪ ಹೇಗಿದೆ ನೋಡಿದಿರಾ ಭಟ್ಟರೇ? ವಿಧಿವಿಲಾಸ ಹೀಗಾಗಬಹುದೆಂದು ಕನಸು ಮನಸ್ಸಿನಲ್ಲಿಯೂ ಎಣಿಸಿರಲಿಲ್ಲ. ಕೂಸು ನಿಮ್ಮನ್ನಗಲಿರಬೇಕೆಂಬ ಚಿಂತೆ ಬೇಡ. ನಿಮಗೆ ಇನ್ನೊಬ್ಬ ಮಗ ಹುಟ್ಟುವವರೆಗೂ ಈ ಮಗು ನಿಮ್ಮೊಂದಿಗೆ ಆಟ ಪಾಠಗಳನ್ನಾಡಿಕೊಂಡಿರಲಿ. ಅಲ್ಲಿಯವರೆಗೆ ಮಗುವಿಗೆ ನಾವು ಸನ್ಯಾಸ ಕೊಡುವುದಿಲ್ಲ. ಆಗಬಹುದಷ್ಟೇ. ಕೃತಾರ್ಥರಾದೆವು ಮಹಾಸ್ವಾಮಿ. ಈ ಕೂಸು ಮನುಷ್ಯ ಮಾತ್ರದವನಲ್ಲ, ಲಾತವ್ಯ ಋಜು ದೇವತಾಂಶ ಸಂಭೂತ, ಭೂವರಾಹ ಎಂದು ನಾಮಕರಣ ಮಾಡಿರಿ. ಅಪ್ಪಣೆ ಮಹಾಸ್ವಾಮಿ. ವಾದಿರಾಜರು ಅವತರಿಸಿದ ಸ್ಥಳಕ್ಕೆ ಗೌರಿಗದ್ದೆ ಎಂಬ ಹೆಸರಿದೆ. ರಾಜರ ಜನ್ಮಸ್ಥಳವೆಂದು ಗುರುತಿಸಲು ಶಿಲಾಮಂಟಪವೊಂದನ್ನು ನಿರ್ಮಿಸಲಾಗಿದೆ. ಗೌರಿಗದ್ದೆಯಲ್ಲಿ ಬೆಳೆದ ಅಕ್ಕಿಯನ್ನೇ ವಾದಿರಾಜ ಆರಾಧನೆಯ ಕಾಲದಲ್ಲಿ ಸಮರ್ಪಿಸುವ ಸಂಪ್ರದಾಯ ಈಗಲೂ ಜಾರಿಯಲ್ಲಿದೆ. ಭೂವರಾಹನ ಅನುಗ್ರಹದಿಂದ ಹುಟ್ಟಿದ ಮಗುವಿಗೆ ಭೂವರಾಹ ಎಂದು ನಾಮಕರಣವಾಯಿತು. ಭೂವರಾಹನಿಗೆ ಸಕಾಲದಲ್ಲಿ ಚೌಲ ಉಪನಯನಗಳು ಗುರುಗಳ ಸನ್ನಿಧಿಯಲ್ಲಿ ಜರುಗಿದವು. ಶ್ರೀ ವಾಗೀಶತೀರ್ಥರ ಅಪೇಕ್ಷೆಯ ಮೇರೆಗೆ ಲೋಕದೃಷ್ಟ್ಯ ಭೂವರಾಹನ ವಿದ್ಯಾಭ್ಯಾಸ ಕೆಲಕಾಲ ಶ್ರೀ ವಿದ್ಯಾನಿಧಿ ತೀರ್ಥರಲ್ಲಿ ನಡೆಯಿತು. ಭೂವರಾಹನ ಆಟಪಾಠಗಳು ಅದ್ಭುತವಾಗಿದ್ದವು. ಆ ಕುರುಹುಗಳು ಇಂದಿಗೂ ಹೂವಿನ ಕೆರೆಯಲ್ಲಿ ಕಾಣಸಿಗುತ್ತವೆ. ಶ್ರೀ ವಿದ್ಯಾನಿಧಿ ತೀರ್ಥರು ಬೃಂದಾವನಸ್ಥರಾದ ನಂತರ ಭೂವರಾಹನ ವಿದ್ಯಾವ್ಯಾಸಂಗ ಶ್ರೀ ವಾಗೀಶತೀರ್ಥರ ಸನ್ನಿಧಿಯಲ್ಲೇ ಮುಂದುವರಿಯಿತು. ಶ್ರೀಗಳವರಿಂದ ಕೃಷ್ಣ ಹಯಗ್ರೀವಾದಿ ಮಂತ್ರೋಪದೇಶ ಪಡೆದ ಭೂವರಾಹ ಮಂತ್ರಸಿದ್ಧಿಯನ್ನು ಪಡೆಯುವುದರೊಂದಿಗೆ ನ್ಯಾಯ ವೇದಾಂತಾದಿ ಸಕಲ ಸಚ್ಚಾಸ್ತ್ರಗಳಲ್ಲಿ ಅದ್ವಿತೀಯ ಪಂಡಿತನಾದ, ಕಾವ್ಯ ಪರಿಣಿತನಾದ, ವಾಕ್ಚತುರನಾದ. ಮಾತು ಮಾತಿಗೆ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ದೇವರ ಸಂಬಂಧಿ ಕವನ ಕಟ್ಟುವುದು, ಸಮಸ್ಯೆ ಹೇಳುವುದು ಹಾಗೂ ಔಚಿತ್ಯಪೂರ್ಣ ಪರಿಹರಿಸುವುದು ಅವನಿಗೆ ಸ್ವಭಾವ ಸಿದ್ಧವಾಯಿತು. ವಿದ್ಯಾರ್ಥಿಗಳಿಗೆ ಉತ್ತೇಜನ ಕೊಡುವ ಸಲುವಾಗಿ ಶ್ರೀ ವಾಗೀಶರು ಆಗಾಗ್ಗೆ ಶಿಷ್ಯರಿಗೆ ಮೃಷ್ಟಾನ್ನ ಭೋಜನ ಮಾಡಿಸುತ್ತಿದ್ದರು, ವಸ್ತ್ರದಾನ ಮಾಡುತ್ತಿದ್ದರು, ದ್ರವ್ಯ ಸಂಭಾವನೆ ನೀಡುತ್ತಿದ್ದರು. ಒಮ್ಮೆ ವಾಗೀಶರು ಎಲ್ಲ ಶಿಷ್ಯರನ್ನು ಒಂದೆಡೆ ಸೇರಿಸಿ ಸಾಲು ಸಾಲಾಗಿ ಜೋಡಿಸಿಟ್ಟಿದ್ದ ವಿವಿಧ ಫಲಗಳನ್ನ, ವಸ್ತ್ರಗಳನ್ನು ತೋರಿಸಿ, ಬೇಕಾದವರು ಬೇಕಾದದ್ದನ್ನ ನಿಸ್ಸಂಕೋಚವಾಗಿ ಆರಿಸಿಕೊಳ್ಳಬಹುದು ಎಂದು ಹೇಳಿದರು. ವಿದ್ಯಾರ್ಥಿಗಳು ನಾನು ತಾನು ಎಂದು ಮುಂದೆ ನುಗ್ಗಿ ತಮ ತಮಗೆ ಬೇಕಾದವುಗಳನ್ನು ಆರಿಸಿಕೊಂಡರು. ಭೂವರಾಹ ಮಾತ್ರ ಯಾವುದರ ಕಡೆಗೂ ಗಮನ ಹರಿಸದೆ ನಿರ್ಲಿಪ್ತನಾಗಿ ನಿಂತ. ಏಕೆ ಸುಮ್ಮನೆ ನಿಂತು ಬಿಟ್ಟೆ ಭೂವರಾಹ? ಯಾವುದೂ ಬೇಡವಾಯಿತೆ ನಿನಗೆ ಮಗು? ನಿನಗೆ ಬೇಕಾದುದಾದರೂ ಏನು? ಗುರು ಭಕುತಿ ಬೇಕು, ಹಿರಿಯರ ಕರುಣೆ ಬೇಕು, ಹರಿಕಥೆಗಳ ನಿತ್ಯ ಕೇಳುತ್ತಿರಬೇಕು. ವಿರಕುತಿ ಬೇಕು, ವಿಷ್ಣುವಿನ ಆರಾಧನೆ ಬೇಕು, ವರಮಂತ್ರ ಜಪಬೇಕು, ತಪಬೇಕು ಪರಗತಿಗೆ, ಶ್ರೀಹಯವದನನ ಪರಮಾನುಗ್ರಹ ಬೇಕು, ವಿಷಯ ನಿಗ್ರಹ ಬೇಕು,
ವಿಷಯ ನಿಗ್ರಹ ಬೇಕು. ಭೂವರಾಹನ ಮಾತನ್ನು ಕೇಳಿ ಶ್ರೀ ವಾಗೀಶ ತೀರ್ಥರು ಬೆರಗಾದರು. ಭಾಗವತ ಧರ್ಮದ ಭಾಸ್ಕರನ ಉದಯವನ್ನು ಕಂಡು ಮನದಲ್ಲಿಯೇ ಹಿರಿಹಿರಿ ಹಿಗ್ಗಿದರು. ಸಹಪಾಠಿಯ ಸಾತ್ವಿಕ ಅಭ್ಯುದಯವನ್ನು ಕಂಡ ವಿದ್ಯಾರ್ಥಿಗಳೆಲ್ಲ ಸಂತಸಗೊಂಡರು. ಭೂವರಾಹನ ಜನನಾನಂತರ ಭಟ್ಟ ದಂಪತಿಗಳಿಗೆ ಮತ್ತೊಬ್ಬ ಮಗ ಹುಟ್ಟಿದ. ಶ್ರೀಗಳವರ ಭವಿಷ್ಯವಾಣಿ ಫಲಿಸಿತು. ಸುಮುಹೂರ್ತದಲ್ಲಿ ಭೂವರಾಹನಿಗೆ ಸನ್ಯಾಸಾಶ್ರಮ ಪ್ರದಾನವೂ ನೆರವೇರಿತು. ಗುರುಗಳು ಶಿಷ್ಯನಿಗೆ ಶ್ರೀ ವಾದಿರಾಜ ತೀರ್ಥರೆಂಬ ಆಶ್ರಮ ನಾಮವನ್ನಿತ್ತರು. ಭವಿತಾಖಿಲವಾದೀಂದ್ರ ದರ್ಪಘಂತ ಯತೀಶ್ವರಃ ಇತ್ಯತೋ ವಾದಿರಾಜಾಖ್ಯಾಂ ಲಂಭಿತಃ ಸದ್ಗುರುತ್ತಮೈಃ ಆಶ್ರಮಾನಂತರ ಶ್ರೀ ವಾದಿರಾಜರ ಅಧ್ಯಯನ ಗುರು ವಾಗೀಶ ತೀರ್ಥರ ಬಳಿ ಮುಂದುವರಿಯಿತು. ವೇದಾಂತಾದಿ ವಿದ್ಯಾಸಂಪನ್ನರಾದ ವಾದಿರಾಜರು ಭರತಖಂಡದ ತೀರ್ಥಕ್ಷೇತ್ರಗಳ ಪ್ರವಾಸ ಕೈಗೊಳ್ಳಲು ನಿರ್ಧರಿಸಿದರು. ತೀರ್ಥಯಾತ್ರೆಗೆ ತೆರಳುವ ಮುನ್ನ ಗುರುಗಳ ಅನುಜ್ಞೆ ಅನುಗ್ರಹ ಪಡೆದಂತೆ ತಾಯಿಯ ಆಶೀರ್ವಾದ ಪಡೆಯಲು ಆಕೆಯ ಬಳಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದರು.